ಪರೀಕ್ಷೆಯಲ್ಲಿ ಈಗಾಗಲೇ ನಾನು ಒಂದು ಕಡೆ ಕಟಪ್ಪನ್ನು ಹೇಳಿದ್ದೀನಿ. ಸೊ ಇವಾಗ ಪ್ರತಿ ಜಿಲ್ಲೆಯಲ್ಲಿ ಎಷ್ಟು ಕಟಪ್ ಬರ್ತದೆ ಅನ್ನೋದನ್ನು ಬಹಳ ಜನ ಕೇಳಿದರು. ಸೊ ಸ್ವಲ್ಪ ನಾನು ಏನು ಮಾಡ್ತಾ ಇದ್ದೀನಿ ನಿಮಗೆ ಹೇಳ್ತೀನಿ. ಸೊ ಆಲ್ರೆಡಿ ಯಾರೆಲ್ಲ ಪರೀಕ್ಷೆನ ಬರೆದಿದ್ದೀರಿ ನಿಮಗೆಲ್ಲ ಗೊತ್ತಿದೆ ಎಕ್ಸಾಮ್ಸ್ ಹೇಗಾಗಿದೆ ಅನ್ನೋದನ್ನು. ಸುಮಾರು 4,67,000 ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ. ಸೊ 2 ಪತ್ರಿಕೆ ಇತ್ತು, ಪೇಪರ್ 1 ಮತ್ತು ಪೇಪರ್ 2. ವಿಶೇಷವಾಗಿ ಈ ವರ್ಷ ಏನು ಮಾಡಿದ್ರು ಅಂದರೆ ನೆಗೆಟಿವ್ ಮಾರ್ಕಿಂಗ್ಗಳನ್ನು ಹಾಕಿದ್ರು, ಅಂದರೆ ಋಣಾತ್ಮಕ ಮೌಲ್ಯಮಾಪನವನ್ನು ಜಾರಿ ಮಾಡಿದರು. ಮತ್ತು ಪ್ರಶ್ನೆ ಪತ್ರಿಕೆ ಬಹಳಷ್ಟು ಕಠಿಣತೆ ಇತ್ತು. ಯಾರೆಲ್ಲ ತುಂಬ ಓದಿದ್ದೀರಿ, ಯಾರೆಲ್ಲ KS ಪ್ರಿಲಿಮ್ಸ್ಗಾಗೆಲ್ಲ ಓದ್ತಾ ಇದ್ದಾರಲ್ಲ, ಡಿಗ್ರಿದವ್ರದ್ದಾಗಿರ್ಬೋದು, ಸೊ ಕೆಲವರು ರಿಸಲ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. 145, 150ವರೆಗೂ ಕೂಡ ನಾನು ಸ್ಕೋರ್ಗಳನ್ನು ಕೆಲವು ಕಡೆಯಿಂದ ಕೇಳಿದ್ದೀನಿ. ಬಟ್ ಓವರಾಲ್ ಒಂದು ಲೆವೆಲಲ್ಲಿ ನಾವು ನೋಡೋದಾದರೆ ಪ್ರಶ್ನೆ ಪತ್ರಿಕೆ ತುಂಬ ಕಠಿಣ ಇತ್ತು ಅಂತಲೇ ನಾವು ಹೇಳ್ತೀವಿ. ಈಗ ಯಾವ ಡಿಸ್ಟಿಕಲ್ಲಿ ಹೆಚ್ಚು ಅರ್ಜಿಗಳನ್ನು ಬಂದಿದ್ದಾವೆ ಸೊ ನೋಡ್ಕೊಳ್ತು ಹೋಗಿ. ನಾವೇನು ಹೇಳ್ಬೋದು ಅಂತಂದರೆ, ಸೊ ಕೆಲವೊಂದಿಷ್ಟು ಡಿಸ್ಟಿಕ್ಗಳಲ್ಲಿ ಅಂತಂದರೆ ಅದು ಬೆಂಗಳೂರು ನಗರ ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ, ಚಿತ್ರದುರ್ಗ, ಕೋಲಾರ, ತುಮಕೂರು, ರಾಮನಗರ, ಚಿಕ್ಕಬಳ್ಳಾಪುರ, ಶಿವಮೊಗ್ಗ, ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ, ಆಮೇಲೆ ಚಿಕ್ಕಮಗಳೂರು, ಜೊತೆಗೆ ದಕ್ಷಿಣ ಕನ್ನಡ, ಬೆಳಗಾವಿ, ಜೊತೆಗೆ ಗದಗ, ಹಾವೇರಿ. ಸೊ ಈ ಜಿಲ್ಲೆಗಳಲ್ಲಿ ಏನಾಗಿದೆ ಅಂದರೆ ಹುದ್ದೆಗಳ ಸಂಖ್ಯೆ ತುಂಬ ಇದ್ದಾವೆ. ಅಂದರೆ ಮಿನಿಮಮ್ ಆಗಿರ್ತಕ್ಕಂಥ ಕಾಂಪಿಟೇಷನ್ಗೆ ಫೈಟ್ ಆಗ್ತಕ್ಕಂಥ ಒಂದು ಏನದಪ್ಪ ಅಂತಂದ್ರೆ ಅಲ್ಲಿ ಹುದ್ದೆಗಳಿದ್ದಾವೆ. ಸೊ ಅಲ್ಲಿ ಸ್ವಲ್ಪ ಏನಾಗ್ಬೋದು ಅಂತಂದರೆ ಕಾಂಪಿಟೇಷನ್ ಹೆಚ್ಚಾಗ್ಬೋದು. ಅಲ್ಲಿ ಎಷ್ಟು ರಿಸಲ್ಟ್ ಇದನ್ನು ಹೋಗ್ಬೋದು ಅನ್ನೋದನ್ನು ನಾನು ಒಂದೊಂದಾಗಿ ನಿಮಗೆ ಹೇಳ್ತೀನಿ. ಸೊ ವಿಶೇಷವಾಗಿ ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥ ನಾವು GMದವ್ರದ್ದು ಎಷ್ಟು ಹೇಳ್ಬೋದು ಅಂದರೆ 140ದಿಂದ ಕೆಲವು ಜಿಲ್ಲೆಗಳಲ್ಲಿ 110ರವರೆಗೂ ಕೂಡ ಏನಾಗ್ಬೋದು ಅಂಕಗಳನ್ನು ಬರ್ಬೋದು GMದವ್ರದ್ದು. ಆಮೇಲೆ ಥರ್ಡ್ ಎ ಕ್ಯಾಟಗರಿದೇ ನಾವು ಅಜೂಮ್ ಮಾಡಿದ್ದೀವಿ ಅಂತಂದರೆ ಅದು 135 ಪ್ಲಸ್ದಿಂದ 135 ಪ್ಲಸ್ದಿಂದ 110 ಇದು ಥರ್ಡ್ ಎದವ್ರದ್ದು ಬರ್ಬೋದು. ಆಮೇಲೆ ಥರ್ಡ್ ಬಿದವ್ರದ್ದು, ಓಕೆ, ಇದು ಥರ್ಡ್ ಬಿದಿದೆ 135. ಥರ್ಡ್ ಎದವ್ರದ್ದು 100ದಿಂದ 130 ಇದೆ. ಥರ್ಡ್ ಎ ಕ್ಯಾಟಗರಿದು ಎಷ್ಟಿದೆ, ಕನಿಷ್ಠ 100 ಅಂಕಗಳು ಜೊತೆಗೆ 130 ಅಂಕಗಳು, ಇಷ್ಟು ಏನಾಗ್ಬೋದು ಈ ಕ್ಯಾಟಗರಿಗಳದ್ದು. ಸೊ ಈ ಜಿಲ್ಲೆಗಳಲ್ಲಿ ಬರ್ಬೋದು, ಓಕೆನಾ. ಎಸ್, ಇನ್ನು ಮತ್ತೆ ಮುಂದಿನ ಜಿಲ್ಲೆಗಳನ್ನು ಕ್ಯಾಟಗರಿಗಳನ್ನು ತಗೊಳ್ಳೋಣ. ಅದರಲ್ಲಿ 2A ಹೇಳಿದ್ದಾರೆ. ಸೊ 2A ಎಷ್ಟಾಗ್ಬೋದು ಅಂತಂದಿದ್ದಾರೆ ಅಂದರೆ 135, 105 ಇಷ್ಟು ಬರ್ಬೋದು 2Aದು. ಆಮೇಲೆ 2Bದು ಹೇಳಿದ್ದಾರೆ 100ದಿಂದ 125, 100ದಿಂದ 125 ಅಂದರೆ ಇಲ್ಲಿಂದ ಇಲ್ಲಿಯವರೆಗೆ ಅಂತ ಇದರ ಅರ್ಥ ತಿಳ್ಕೊಳ್ಬೇಕು. 2A, 2B, ಇದು 2B. ನೆಕ್ಸ್ಟ್ ಇರೋದು SC 100ದಿಂದ 120 ಹೇಳಿದ್ದಾರೆ, ಅಷ್ಟು ಕಟಪ್ ನಿಲ್ಬಹುದು. ಮುಂದೆ ST ನೋಡಿ ಎಷ್ಟಿದೆ, ST 100ದಿಂದ 110 ಇದೆ, 100ದಿಂದ 110 ಇದೆ. ಕ್ಯಾಟಗರಿ 1 ಹೇಳ್ತಾ ಇದ್ದಾರೆ 100ದಿಂದ 120ವರೆಗೂ ಕೂಡ ಕೆಲವು ಕಡೆ ಬರ್ಬೋದು. ಇನ್ನು ಯಾವ ಜಿಲ್ಲೆಗಳಲ್ಲಿ ಅರ್ಜಿಗಳ ಹುದ್ದೆಗಳ ಸಂಖ್ಯೆ ಕಡಿಮೆ ಇದ್ದಾವಲ್ಲ, ಸೊ ಫಾರ್ ಎಕ್ಸಾಂಪಲ್ ವಿಜಯನಗರ ಇರ್ಬೋದು, ಯಾದಗಿರಿ ಇರ್ಬೋದು, ರಾಯಚೂರು ಇರ್ಬೋದು, ಆಮೇಲೆ ವಿಜಯನಗರ, ಯಾದಗಿರಿ, ಬೀದರ್, ಬಳ್ಳಾರಿ, ಕೊಪ್ಪಳ, ಉತ್ತರ ಕನ್ನಡ, ಆಮೇಲೆ ಧಾರವಾಡ, ವಿಜಯಪುರ, ಕೊಡಗು. ಸೊ ಇಲ್ಲೆಲ್ಲ ಸಿಂಗಲ್ ಡಿಜಿಟ್ ಹುದ್ದೆಗಳಿದಾವಲ್ಲ, ಅಲ್ಲಿ ಕಾಂಪಿಟೇಷನ್ ಏನಾಗ್ತದಪ್ಪ ಅಂದರೆ ಹೆಚ್ಚಾಗ್ತದೆ. ಯಾಕಂದ್ರೆ ಸಹಜವಾಗಿ ಏನಾಗಿರ್ತದಪ್ಪ ಅಂದರೆ ಕಡಿಮೆ ಹುದ್ದೆ ಇರೋದ್ರಿಂದ, ಅಂದ್ರೆ ಯಾವ ಕ್ಯಾಟಗರಿಗೆ ಸಂಬಂಧಪಡ್ತಾವೆ ಅದು ಗೊತ್ತಾಗಬೇಕಲ್ಲ. ಸೊ ಪ್ರವರ್ಗಗಳಿಗೆ ಸಂಬಂಧಪಟ್ಟಂತೆ ಇರೋದ್ರಿಂದ, ಮತ್ತು ಅಭ್ಯರ್ಥಿಗಳು ಕೂಡ ಏನು ಮಾಡ್ತಾರಪ್ಪ ಅಂತಂದರೆ ಸ್ವಂತ ಜಿಲ್ಲೆದವ್ರು ಇರೋದ್ರಿಂದ ಸೊ ಕೆಲವೊಂದಿಷ್ಟು ಫೈಟ್ ಏನಾಗ್ತದಪ್ಪ ಅಂದ್ರೆ ಆಗ್ತದೆ. ಒಟ್ಟಾರೆ 1,000 ಹುದ್ದೆಗಳಿರೋದ್ರಿಂದ ಅಷ್ಟು ಕಟ್ಟಪ್ ಕೆಳಗಡೆ ಬರೋದಿಲ್ಲ. ಯಾಕಂದರೆ ಕಾಂಪಿಟೇಷನ್ ಭಾಳ ಅದ. 4.67 ಸ್ಟೂಡೆಂಟ್ಸ್ಗಳಿರೋದ್ರಿಂದ ಕೇವಲ 1,000 ಹುದ್ದೆಗಳಿರೋದ್ರಿಂದ ಅಷ್ಟು ಕಟಪ್ ಲೋ ಬರೋದಿಲ್ಲ. ಯಾಕಂದರೆ ಕಟಪ್ಪಲ್ಲಿ ನಾವು ನೋಡೋದಾದರೆ ಇವಾಗ ಸುಮಾರು ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ, ಕೋಚಿಂಗ್ ಆಗಿರ್ಬೋದು, ಆಮೇಲೆ ಅವ್ರದ್ದು ಒಂದು ಲಾಂಗ್ ಸ್ಟಡಿ ಆಗಿರ್ಬೋದು. ಅದೆಲ್ಲ ನೋಡಿದರೆ ಹುದ್ದೆ ಪಡಿಲೇಬೇಕಾಗಿರ್ತಕ್ಕಂಥ ಆಸೆನೂ ಕೂಡ ಇರ್ತದೆ. ಅದರಲ್ಲಿ ಎಷ್ಟಿರ್ಬೋದು, ಸುಮಾರು ಒಂದು 300-400 ಜನ ಏನು ಮಾಡ್ಬೋದು, ಟಾಪ್ ಸ್ಕೋರ್ಗಳನ್ನು ಮಾಡ್ಬೋದು. ಒಂದು 300ರಿಂದ 400 ವಿದ್ಯಾರ್ಥಿಗಳಿದಾರಲ್ಲ, ಅವ್ರದ್ದು ಸ್ಕೋರ್ ಮಾತ್ರ ಏನಾಗ್ಬೋದಪ್ಪ ಅಂದರೆ ಚೆನ್ನಾಗಿ ಆಗ್ಬೋದು. ಬಟ್
ಮಿಕ್ಕಿದಾಗಿರ್ತಕ್ಕಂಥದ್ದು ಸುಮಾರು ನಾವು ಏನು ಹೇಳ್ಬೋದು 700ರಿಂದ 600 ಹುದ್ದೆ ಸ್ಟೂಡೆಂಟ್ಸ್ಗಳದ್ದೇನು ಅದಾರಲ್ಲ ಈ ಹುದ್ದೆಗಳಿಗೆ ಫೈಟ್ ಮಾಡ್ತಾರಲ್ಲ ಅವ್ರದ್ದು ಸ್ವಲ್ಪ ಏನದಪ್ಪ ಅಂತಂದ್ರೆ ಒಂದು ಲೆವೆಲಲ್ಲಿ ಅಷ್ಟು ಬಹಳ ಕಡಿಮೆನೂ ಇಲ್ಲ ಅಷ್ಟು ಭಾಳ ಹೆಚ್ಚನೂ ಇಲ್ಲ ಅಂತ ಆಗ್ಬೋದು. ಕೆಲವು ಪ್ರವರ್ಗಗಳಲ್ಲಿ ಕೆಲವು ಮೀಸಲಾತಿಗಳಲ್ಲಿ ಅದು ಫಾರ್ ಎಕ್ಸಾಂಪಲ್ ಬೇರೆ ಬೇರೆ ವರ್ಗದಲ್ಲಿರ್ತಕ್ಕಂಥ ಸಮತಲ ಮೀಸಲಾತಿಗಳಲ್ಲಿ ನಾವು ಹೇಳ್ಬೋದು ಅಲ್ಲಿ ಮಾತ್ರ 70 ಆದ್ರೂ ಕೂಡ ಜಾಬ್ ಆಗ್ತಕ್ಕಂಥ ಸಾಧ್ಯತೆ ಬಹಳಷ್ಟು ಇದ್ದಾವೆ. ಬಟ್ ಕೆಲವೊಂದು ಕಡೆ ಹುದ್ದೆ ಆಯ್ಕೆಗಳು ಇರಲಿಲ್ಲ ಅಂದರೆ ಫಾರ್ ಎಕ್ಸಾಂಪಲ್ PH ದವ್ರಿಗೆ ಇರಲಿಲ್ಲ ಅಂದರೆ ಬ್ಯಾಕ್ಲಾಗ್ ಆಗ್ತವೆ. ಬಟ್ ಅದೇ ಪ್ರವರ್ಗಗಳಲ್ಲಿ ಪ್ರವರ್ಗದ ಇತರೆ ಮೀಸಲಾತಿಗಳಲ್ಲಿ ಇರಲಿಲ್ಲ ಅಂದರೆ ಅವೇನಾಗ್ತಾವಪ್ಪ ಅಂತಂದರೆ ಇತರೆ ವರ್ಗದವ್ರಿಗೆ ಬರ್ತಾವೆ. ಸೊ ಅದನ್ನು ಆಮೇಲೆ ನಾನು ನಿಮ್ಗೆ ಇನ್ನೊಂದು ವಿಡಿಯೋವನ್ನು ತೋರಿಸ್ತೀನಿ. ಯಾಕಂದರೆ ಕೆಲವು ಪ್ರವರ್ಗಗಳಲ್ಲಿ ಎಲ್ಲ ಒಂದು ಮೀಸಲಾತಿಯ ವಿದ್ಯಾರ್ಥಿಗಳು ಸಿಗೋದಿಲ್ಲ. ಸೊ ಹೀಗಾಗಿ ಅವು ಏನಾಗ್ತಾವಪ್ಪ ಅಂತಂದರೆ ಇತರೆಯಾಗಿ ಕನ್ವರ್ಟ್ ಆಗ್ತಾವೆ. ಅದು ಒಂದು ಕೂಡ ನಿಮಗೆ ಗೊತ್ತಿರಲಿ. ಒಟ್ಟಾರೆ ನಾನು ಅಜ್ಯೂಮ್ ಮಾಡಿರ್ತಕ್ಕಂಥ ಏನು ಕಟಪ್ ಇದೆಯಲ್ಲ ಅಷ್ಟು ಭಾಳ ಹೈನೂ ಇಲ್ಲ ಭಾಳ ಕಡಿಮೆನೂ ಇಲ್ಲ. ಸುಮ್ಮನೆ ಗಾಬರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂದರೆ ಎಕ್ಸಾಮ್ ಪ್ಯಾಟ್ರನ್ ನೋಡಿದರೆ ಭಾಳ ಟಪ್ ಅದ. ಎಲ್ಲರೂ ಹೇಳ್ತಾರೆ 140 ಆಗಬೇಕು 150 ಆಗಬೇಕು. ಎಸ್ ಆಗ್ತದೆ, ಒಬ್ರಿಬ್ರು ಆಗ್ತದೆ, ಬಟ್ ಎಲ್ಲರದು ಆಗೋದಲ್ಲ. ಯಾಕಂದ್ರೆ ಅದನ್ನು ನೋಡ್ಕೋಬೇಕಾಗ್ತದೆ, ಸಮಯ ನೋಡಬೇಕಾಗ್ತದೆ, ಸಿಲೆಬಸ್ ನೋಡಬೇಕಾಗ್ತದೆ, ಕ್ವಾಲಿಫಿಕೇಷನ್ ನೋಡಬೇಕಾಗ್ತದೆ, ಓದಲಿಕ್ಕೆ ಕೊಟ್ಟಿರ್ತಕ್ಕಂಥ ಸಮಯ ನೋಡಬೇಕಾಗ್ತದೆ, ಪ್ರಶ್ನೆಗಳ ಹರಿವುಗಳನ್ನು ನೋಡಬೇಕಾಗ್ತದೆ. ಅದೆಲ್ಲ ನೋಡಿದರೆ ಮತ್ತು ಮೇನ್ ಆಗಿದ್ರೆ ನೆಗೆಟಿವ್ ಮಾರ್ಕಿಂಗು ಕೂಡ ಇದೆ. ಸೊ ಹೀಗಾಗಿ ಎಷ್ಟೋ ಜನರು ನೆಗೆಟಿವ್ ಮಾರ್ಕಿಂಗ್ ಇರೋದ್ರಿಂದ ಅಟೆಂಪ್ಟ್ ಮಾಡಲಿಕ್ಕೂ ಕೂಡ ಅನಿಸ್ತಾರೆ. ಸೊ ಅವ್ರ ತಲೆಯಾಗಿರ್ತದೆ. ಸೊ ಫಸ್ಟ್ ಪೇಪರ್ದಾಗ ಒಂದು 50, ಸೆಕೆಂಡ್ ಪೇಪರ್ದಾಗ ಒಂದು 50-60 ಮಾಡಿದರೆ 110 ಮಾಡಿದ್ರೆ ಜಾಬ್. ಎಸ್, ವೆರಿ ಗುಡ್. ಸೊ ಇದೇ ಏನಾಗಿರ್ತಕ್ಕಂಥ ಒಂದು ಕ್ಯಾಲ್ಕುಲೇಷನ್ ಇರ್ತದೆ. ಬಟ್ ಕೆಲವ್ರು ಏನು ಮಾಡ್ತಾರೆ, ಕ್ವಶನ್ ಪೇಪರ್ ಟಪ್ ಇರೋದ್ರಿಂದ ಹೆಂಗೆ ಹೋಗಿದ್ದು ಬಿಡು ಅಂತ ಎಲ್ಲರೂ ಏನು ಮಾಡ್ತಾರಪ್ಪ ಅಂದ್ರೆ ರೌಂಡ್ ಆಗ್ತಾರೆ. ಅದು ರೌಂಡ್ ಹೋಗಿ ಓಕೆ ಏನಾಗ್ತದೆ, ಮೈನಸ್ ಆಗಿ ಬರ್ತದೆ. ಸೊ ಆ ಕಾರಣಕ್ಕಾಗಿ ಒಂದು ಅಪ್ರೋಪ್ರಿಯೇಟ್ ಆಗಿರ್ತಕ್ಕಂಥ ಒಂದು ಸಾಧಾರಣವಾಗಿರ್ತಕ್ಕಂಥ ರೇಂಜಲ್ಲೇ ಕಟಪ್ ಬರ್ತದೆ. ಅಷ್ಟು ಭಾಳ ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲ ಇಲ್ಲ ಅಂತ ಹೇಳ್ತಾ ನಾನು ಸಿಗ್ತೀನಿ ಇನ್ನೊಂದು ಹೊಸ ಅಪ್ಡೇಟ್ನ ವಿಡಿಯೋದೊಂದಿಗೆ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.